ಕೈಕೆಯೋರ್ಗಳಿಂದ ಎಂತಹ ವಿಪತ್ ಪರಂಪರೆಗಳು ಬಂದೊದಗಿದವು. ಮಹಾಪರಾಕ್ರಮಶಾಲಿಯಾದ ಜಟಾಯುವೆ ಮರಣ ಹೊಂದಿದ ಮೇಲೆ ಇನ್ನು ನಮ್ಮಂತಹವರ ಪಾಡೇನು? ವನವಾಸವಂ ಕಪಿಯನಳಿದನ ಕಟ್ಟ ಪುತ್ರ ಶೋಕಾರ್ತ ಭೂಪಂ ತನುವಂ ತಾಂಬಿಟ್ಟೆ ಘನಶೌರಿ ಗೃದ್ಧರಾಜ ಮಡಿದನ ಕಟ ಪೌಲಸ್ಯದಿಂ ಸೀತೆ ದೈತ್ಯೇಂದ್ರನ ಕೈಯೋಡ್ ಸಿಲುಕಿ ಬಹು ಕಷ್ಟ ಪಡುತ್ತಿಹಳೆ. ಯಮಗೂ ಬಂದದೆ ರೋಣನೋಷೋ ರಾಮ ವನವಾಸವಂ ರಾಮ. ಸ್ತ್ರೀ ಬುದ್ಧಿ ಪ್ರಳಯಂಕರಿ ಎಂಬ ಆರ್ಯೋಕ್ತಿಯು ಸುಳ್ಳಾದಿ. ಅಯ್ಯ, ಮಡಿದು ಹೋದ ಕೃದ್ರರಾಜನೆಂದು ಹೇಳಿದ್ರಲ್ಲ, ಆತನು ಯಾರು? ಮಹಾಪರಾಕ್ರಮಶಾಲಿ ಜಟಾಯು. ಸಹೋದರ, ಕೊನೆಗೂ ಮರಣ ಹೊಂದಿದೆಯಾ? ಅಯ್ಯ ಪಕ್ಷಿರಾಜ, ಜಟಾಯುವಿನ ಮರಣ ವಾರ್ತೆಯನ್ನು ಕೇಳಿ ನೀನು ದುಃಖಿಸಲು ಕಾರಣವೇನು? ಅಯ್ಯ, ನಾನು ಜಟಾಯು ಸಹೋದರರು ಒಂದು ಪಂಥ ಕಟ್ಟಿಕೊಂಡು ಸೂರ್ಯಮಂಡಲದವರೆಗೂ ಹಾರಿದೆವು. ನನ್ನ ತಮ್ಮನು ಸೂರ್ಯನ ಕಿರಣಗಳಿಂದ ಬಳಲುತ್ತಿರುವುದನ್ನು ನೋಡಿ ಆತನ ಮೇಲೆ ನನ್ನ ರೆಕ್ಕೆಗಳನ್ನು ಹರಡಿದೆನು. ಇಲ್ಲಿ ಹೋಗುತ್ತಿದ್ದ ಮತಂಗ ಮಹರ್ಷಿಗಳು ಎಂದಿಗೆ ರಾಮದೂತರು ಬಂದು ರಾಮಧ್ಯಾನವನ್ನು ಆಡುವರೋ ಅಂದಿಗೆ ನಿನ್ನ ರೆಕ್ಕೆಗಳು ಬರುವವು ಎಂದು ಹೇಳಿದರು. ರಾಮದೂತರೇ, ನನಗಾಗಿ ರಾಮಧ್ಯಾನವನ್ನು ಪಾಡಿ. ಹೌದು ಹೌದು, ನಾವು ನಿಜವಾಗಿಯೂ ರಾಮದೂತರೇ. ಕಪಿವೀರರೇ, ಎಲ್ಲರೂ ಸೇರಿ ರಾಮ ಧ್ಯಾನ ಮಾಡೋಣ. ರಾಮ ಹರೇ ರಘು ರಾಮ ಹರೇ ಸೀತಾ ರಾಮ ಹರೇ ರಘು ರಾಮ. ರಾಮ ಹರೇ ರಘು ರಾಮ ಹರೇ ಸೀತಾ ರಾಮ ಹರೇ ರಘು ರಾಮ. ರಾಮ ಹರೇ. ಕಪಿವೀರರೇ, ನೀವು ಮಾಡಿದ ರಾಮಧ್ಯಾನದಿಂದ ನನ್ನ ರೆಕ್ಕೆಗಳು ಬಂದವು. ನನ್ನಿಂದ ಯಾವ ಸಹಾಯವನ್ನು ಅಪೇಕ್ಷಿಸುವರೋ ಅಪೇಕ್ಷಿಸಿ. ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ಬಹುದೂರದ ನೋಟ ಅತಿ ಸೂಕ್ಷ್ಮವಾಗಿ ಗೋಚರಿಸುವುದಂತೆ. ಆದ್ದರಿಂದ ಆ ದುರುಳನಾದ ರಾವಣನು ಸೀತಾಮಾತೆಯವರನ್ನು ಎಲ್ಲಿ ಬಚ್ಚಿಟ್ಟಿರುವನೆಂದು ನಿಮ್ಮ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಹೇಳಿದರೆ ಅಷ್ಟೇ ಸಾಕು. ಅದೋ ಅಲ್ಲಿ ಕಾಣುವ ದಕ್ಷಿಣ ಸಮುದ್ರವನ್ನು ದಾಟಿ ಹೋದರೆ ಲಂಕಾಪಟ್ಟಣದಲ್ಲಿ ಸೀತಾಮಾತೆ ಇರುವರು. ಧನ್ಯನಾದೆ. ಜೈ ಜೈ ರಘುವೀರ ಸಮರ್ಥ. ಅಬ್ಬ, ಎಂತಹ ಭಯಾನಕವಾದ ಶರದಿ ಇದು!
ಗಗನವತೋಗೆ ನೀರ್ಪಳುಕುವ ತುಂಗ ತರಂಗ ಸಂಗಮೇ ಗಗನವತೋಗೆ ನೀರ್ಪಳುಕುವ ಗಗನವತೋಗೆ ನೀರ್ಪಳುಕುವ ತುಂಗ ತರಂಗ ಸಂಗಮೇ ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿಲಮ ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ವಿಧಮ ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ವಿಧಮ ಹೊಗೆಯುವುದೇ ಛರಿಯ ಬೀರಿ ಅಚ್ಚರಿಯ ಬೀರಿ ಹೊಗೆಯುವುದೇ ಛರಿಯ ಬೀರಿ ಅಚ್ಚರಿಯ ಬೀರಿ ಮೋಹದ ತೋರಣೋ ಜಾಂಬವಂತರೇ, ಈ ಸಮುದ್ರವನ್ನು ನೋಡಿ ಎಷ್ಟೊಂದು ಭಯಾನಕವಾಗಿರುವುದು. ಈ ಶರಧೆಯನ್ನು ದಾಟಿ ಸೀತಾಮಾತೆಯವರನ್ನು ಕಂಡು ಕುಶಲ ವಾರ್ತೆಯನ್ನು ತರುವ ವೀರರು ಧೀರರು ಯಾರಿರುವರು? ವಿಚಾರಿಸುವ ಅಂಗದ ಕುಮಾರ. ಹಾಗೆ ಆಗಲಿ ಆಂಜನೇಯ. ನಳ, ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? 40 ಯೋಜನೆಯನ್ನು ಆರಬಲ್ಲೆಯ. ನಿನ್ನಿಂದಲೂ ಸಾಧ್ಯವಿಲ್ಲ. ಸುಮ್ಮನೆ ಹಿಂಗಿರೋದು ಬಾಯ್ತ. ಜಾಂಬವಂತಾದಿಗಳೇ ತಾತ. ಅಂಗದ ಕುಮಾರ, ನೀವು ಎಷ್ಟು ಯೋಜನವನ್ನು ಆರಬಲ್ಲಿರಿ? ಅಂಗದ ಕುಮಾರ, ಈ ಕಾರ್ಯವು ನನ್ನಿಂದ ಅಸಾಧ್ಯವಾಗಿರಲಿಲ್ಲ. ಆದರೆ ಹಿಂದೆ ಒಂದಾವರ್ತಿ ಸೂರ್ಯೋದಯದ ಅಸ್ತಮಾನದೊಳಗಾಗಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿದ ಕಾಲದಲ್ಲಿ ನನ್ನ ಶಕ್ತಿ ಎಲ್ಲವೂ ಕುಂದು ಹೋಯಿತು. ಅಂಗದ ಕುಮಾರ, ನೀವೇ ಈ ಸಮುದ್ರವನ್ನು ಎಷ್ಟು ಯೋಜನವನ್ನು ಹಾರಬಲ್ಲಿರ? ತಾತ, ಯುವರಾಜ, ನಾನು ಈ ಸಪ್ತ ಸಮುದ್ರ ಸಾಗರವನ್ನೇ ಆರಬಲ್ಲೆ. ಆದರೆ ಹಿಂದಕ್ಕೆ ಮಾತ್ರ ಬರಲು ನನ್ನಿಂದಲೂ ಸಾಧ್ಯವಿಲ್ಲ. ಯುವರಾಜ, ಶ್ರೀರಾಮಚಂದ್ರನ ಸಮೀಪಕ್ಕೆ ಕರೆದು ಯಾರ ಕಿವಿಯಲ್ಲಿ ಯಾರ ಅಂತರಂಗದಲ್ಲಿ ಹೇಳಿದ್ದರೋ ಇಂಥವನಿಂದಲೇ ಈ ಕಾರ್ಯವಾಗುತ್ತದೆ ಎಂಬುದನ್ನು ಮೆಚ್ಚಿ ಪುಷ್ಪ ಮಾಲಿಕೆಯನ್ನು ಹಾಕಿದ್ದರು. ಅಂತಹ ಅನುಪಂಪ ಧೀಮಂತನಾದ ಹನುಮಂತನಿಗಲ್ಲದೆ ಮತ್ಯಾನಿಂದಲೂ ಸಾಧ್ಯವಾಗಲಾರದು. ಹೌದು ತಾತ. ಆಂಜನೇಯ, ರಾಮಾನುಗ್ರಹವು ನಿನ್ನ ಮೇಲೆ ಸಂಪೂರ್ಣವಾಗಿರುವುದರಿಂದ ಈ ಕಾರ್ಯವು ನೀನಲ್ಲದೆ ಮತ್ಯಾರಿಂದಲೂ ಸಾಧ್ಯವಾಗಲಾರದು. ನಾವೆಲ್ಲರೂ ಸೇರಿ ನಿನ್ನನ್ನೇ ಪ್ರಾರ್ಥಿಸುತ್ತೇವೆ. ಜೈ ಆಂಜನೇಯ. ಹೇಳು, ಎದ್ದೇಳು. ಈ ಕಾರ್ಯವು ನಿನ್ನಿಂದಲೇ ಸಾಧ್ಯ. ಯಾರು ಭಯಪಡಬೇಡಿ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರಧೆಯನ್ನು ಒಂದು ಸಣ್ಣ ಕಾಲುವೆಯೋಪಾದಿಯಲ್ಲಿ ದಾಟಿ ಸೀತಾಮಾತೆಯವರನ್ನು ಕಂಡು ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರುಳನಾದ ದಶಕಂಠ ರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೆ ನೀವುಗಳೆಲ್ಲರೂ ರಾಮ ಧ್ಯಾನ ಮಾಡುತ್ತಾ ಇಲ್ಲಿಯೇ ಕುಳಿತಿರಿ. ಹಾಗೇ ಆಗಲಿ. ಲಂಘಿಪೆ ನೀ ವರ್ಷ್ಯ ಲಂಘಿಪೆ ನೀ ವರ್ಧಿಯ ಭರದಿ ನಾನುರ ಹರ್ಷವ ಲಂಘಿಪೆ ನೀ ವರ್ಧಿಯ ಲಂಘಿಪೆ ನೀರ ಸಂಗದವರದು ತುಂಗ ಬಲದಿ ನಾನೊಂದು ನಿಮಿಷದೆ ಲಂಘಿಪೆ ನೀರದ ಸಂಗದವರದು ತುಂಗ ಬಲದಿ ನಾನೊಂದು ನಿಮಿಷದೆ ಲಂಘಿಪೆ ನೀ ವರ್ಧಿಯ ಭರದಿ ನಾನುರ ಹರ್ಷವ ಲಂಘಿಪೆ ನೀ ವರ್ಧಿಯ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವನಾತ್ಮನಾದ ರಾಮನ ಭಾವಾಂತರದಲ್ಲಿ ಸುತಲಿ ಭಾವಾಂತರದಲ್ಲಿ ಸುತಲಿ ಶ್ರೀವರ
ಪದವ ಜೀವವ ಸುಸ್ಥಿರ ಶ್ರೀವರ ಪದವ ಜೀವವ ಸುಸ್ಥಿರ ಭಾವದಿ ನೆನೆಯುತ್ತೆ ಲಾಗಮನಿತ್ತು ಲಂಘಿತೆ ನೀ ವರ್ಧ್ಯ ಭರದಿ ನಾನುರೆ ಹರ್ಷವಾನ್ ಲಂಘಿತೆ ನೀ ವರ್ಧ್ಯ ವರ್ಧ್ಯ ವರ್ಧಿಯ ಸುರಕುಲವಂ ಹಿಂಸಿಸಿ ಸುರಕುಲವಂ ಹಿಂಸಿಸಿ ನಿಷ್ಕರುಣೆ ತಾನೆನಿಸಿ ಜಗವ ಬೋಧಿಸುತ್ತಿರ್ಪ ಗುರುಳ ದಶೋನನ ಪುರವಿದಂ ನಿರೂಪಿಸಿಯೇ ರಾಮಚಂದ್ರನ ದಯದಿ ಚಂಡದಾನವ ಮಂಡಲೇಂದ್ರನ 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 ಚಂಡದಾನವ ಮಂಡಲೇಂದ್ರ ಪ್ರಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿಯುತ್ತೆ ಹಿಡುವೆ ಬಲ ಕಂಡು ಹಿಡಿಯುತ್ತೆ ಹಿಡುವೆ ಬಲ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡನ ಲಂಕಾ ನಗರವ ಗಗನ ತಲ ತಿಂದೋಗೆ ಕಲ್ಲೋಲಗಳ ಮೇಲೆ ನಡೆಯಿದೆ ಗಗನ ತಲ ತಿಂದೋಗೆ ಕಲ್ಲೋಲಗಳ ಮೇಲೆ ನಡೆಯುತ್ತೆ ಗಗನ ತಲ ತಿಂದೋಗೆ ಕಲ್ಲೋಲಗಳ ಮೇಲೆ ನಡೆಯುತ್ತೆ ಗಗನ ತಲತೆ ಗೋಗವ ಕಲ್ಲೋಲಗಳ ಮೇಲಿನ ನಡೆಯುತ್ತೆ ಭಗತಿಯೊಳಗೆ ಭಗತಿಯೊಳಗೆ ಸುಖನ ತೆರದಿ ಭಗತಿಯೊಳಗೆ ಸುಖನ ತೆರದಿ ಭಗತಿಯೊಳಗೆ ಸುಖನ ತೆರ ಇಲ್ಲಿಗೆ ಬರುತ್ತಿದೆ ನಗರವ ನಿರೋಗಿಸೆ ಇಲ್ಲಿಗೆ ಬರುತ್ತಿದೆ ನಗರವ ನಿರೋಗಿಸೆ ಕನ್ನಡನ ಲಂಕಾ ನಗರವ ಮಣಿಮಂಡಲವನಿ ಕನ್ನಡನ ಲಂಕಾ ನಗರವ
ತೊಳಪ ಹೇಮದ ಕಳಶತತಿ ಥಳಥಳಿಸಿ ಗಗನವೋ ಬೆಳಗಿದೆ. ತೊಳಪ ಹೇಮದ ಕಳಶತತಿ ಥಳಥಳಿಸಿ ಗಗನವೋ ಬೆಳಗಿದೆ. ತೊಳಪ ಹೇಮದ ಕಳಶತತಿ ಥಳಥಳಿಸಿ ಗಗನವೋ ಬೆಳಗಿದೆ. ಸಲದಿ ಕೂಟ ಕೂಟ ಜಲದ ಮೇಲೆ ತಲದ್ರಿ ಕೂಟ ಜಲದ ಮೇಲೆ ತಲದ್ರಿ ಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಈ ಜಲದ ಮೇಲೆ ಈದಿ ಕೋಟ ಜಲದ ಮೇಲೆ ಈದಿ ಕೋಟ ಜಲದ ಮೇಲೆ ಈದಿ ಕೋಟ ಜಲದ ಮೇಲೆ ಈದಿ ಕೋಟ ಜಲದ ಮೇಲೆ ಪ್ರಜ್ವಲಿತ ದೈತ್ಯನ ಬಾಳಲ ಈ ಪರಿ ದೈತ್ಯನ ಭೋಳನ ನೀಪರ್ಣನಾಲಕ ನಗರವ ಮಣಿಮಂಡಲವನಿದ ಕರ್ಣನಾಲಕ ನಗರವ ಅಬ್ಬಾ, ಏನೀತನ ವೈಭವ! ಲಂಕಾ ನಗರದ ಹೊರಗಿನ ಬಾಗಿಲೇ ಇಷ್ಟೊಂದು ಹೊಳೆಯುತ್ತಿರುವಾಗ ಇನ್ನು ಈತನ ಅರಮನೆಯಾದರೂ ಇನ್ನೆಷ್ಟೊಂದು ಸುಂದರವಾಗಿರಬಹುದು. ರಾಮಚಂದ್ರ, ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಂಹಿಕೆಯ ಗರ್ಭವನ್ನು ಅತಿ ಸೂಕ್ಷ್ಮವಾಗಿ ಹೊಕ್ಕು ಒಳಗೆ ಬೃಹದಾಕಾರವಾಗಿ ಬೆಳೆದು ಅವಳ ಉದರವನ್ನು ಸೀಳಿ ಹೊರಗೆ ಬಂದದ್ದು ಎಲ್ಲವೂ ನಿನ್ನ ಅನುಗ್ರಹ ಆಶೀರ್ವಾದದಿಂದ. ಹೀಗಿರುವಲ್ಲಿ ನನಗೆ ಭಯವೆಂದರೇನು ಸ್ವಾಮಿ? ಇರಲಿ, ಪುರಪ್ರವೇಶ ಮಾಡುವೆನು. ಅನ್ನದ ಪವಳದ ತೆನಗೊನೆ ಮೀರಿದ ದಿನಕರ ನಾಟ್ಯಂತಳ ಮಳೆಯಿಲ್ಲದ ರನ್ನದ ಪವಳದ ತೆನಗೊನೆ ಮೀರಿದ ದಿನಕರ ನಾಟ್ಯಂ ತಡಬಳೆಯಿಲ್ಲ. ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು, ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು, ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು, ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು. ಎನಿತು ಘನದಿನಿಗೆ ಶೋಭಿಗುದೆನಗೆ, ಎನಿತು ಘನದಿನಿಗೆ ಶೋಭಿಗುದೆನಗೆ, ಸೊಗಸೆ ನಗರವಿದು ಶೋಭಿಗುದು ತುಂಗೆ ಸೊಗಸೆ ನಾಗಲೋಕ ಸುರರಿಗೆ ಸಮನೆನಿಪುದು, ನಾಗಲೋಕ ಸುರರಿಗೆ ಸಮನೆನಿಪುದು. ಸೊಗಸೆ ನಗರವಿದು ಶೋಭಿಗುದು ನಿಗೆ ಸೊಗಸೆ, ನಿಗೆ ಸೊಗಸೆ, ನಿಗೆ ಸೊಗಸೆ. ಹಾ ರಾಮಚಂದ್ರ, ಆಪತ್ ಬಾಂಧವ, ಅನಾಥ ರಕ್ಷಕ, ಕಾಪಾಡು ಕಾಪಾಡು.
ಛೇ, ಏನಿದು? ಪುರಪ್ರವೇಶ ಮಾಡೋಣವೆಂದರೆ ಯಾರು ಅಡ್ಡಲಾಗಿ ಮಲಗಿರುವಳಲ್ಲ, ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಆದ್ದರಿಂದ ಇವಳನ್ನು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡುವೆನು. ಹಾಳಾದ ಮನ್ಮತ, ಇವನ ಕಾಟ ಬೇರೆ ನನಗೆ. ಅಯ್ಯೋ, ಬಹಳ ದಿನಗಳಿಂದಲೂ ನನ್ನ ಮೇಲೆ ಈ ಮನ್ಮಥನಿಗೆ ಒಂದು ಕಣ್ಣಿತ್ತು. ಈ ದಿನ ನನ್ನನ್ನು ಮೈಸಲು ಬಂದಿರೋ ಈ ಅರ್ಧರಾತ್ರಿ ವೇಳೆಯಲ್ಲಿ ಏಕೆ ಬಂದೆ? ನನಗಾದರೂ ಇಂದು ಎಂದೂ ಇಲ್ಲದ ನಿದ್ರೆಯು ಬಾಸಿರೋ. ನಾಳೆ ಭೇಟಿ ಆಗೋಣ ಮನ್ಮಥ. ನನ್ನ ರೂಪ ಲಾವಣ್ಯಗಳನ್ನು ನೋಡಿ ನನ್ನನ್ನು ಮೋಹಿಸಲು ಬಂದಿರೋದು. ಆಹಾ, ಬೇಡ ಮನ್ಮಥ, ನಾಳೆ ಭೇಟಿಯಾಗೋಣ. ಎಂತಹ ಸಕ್ಕರೆಯಂತ ಸವಿಯಾದ ನಿದ್ರೆಯಲ್ಲಿದ್ದೆ. ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸುತ್ತಿರುವರು. ಯಾರಾಗಿರಬಹುದು? ಈ ಲಂಕಾಪಟ್ಟಣದ ದ್ವಾರಪಾಲಕಿ ಲಂಕಿಣಿಯ ನಿದ್ರೆಯನ್ನು ಭಂಗಪಡಿಸುವವರು ಯಾರಾಗಿರಬಹುದು? ನಮ್ಮ ಪಹರೆಯವರೆಲ್ಲ ಚೆನ್ನಾಗಿಯೇ ಎಚ್ಚರವಾಗಿದ್ದಾರೆ. ಆದರೂ ನನ್ನ ನಿದ್ರೆಯನ್ನು ಭಂಗಪಡಿಸುವವರು ಯಾರಾಗಿರಬಹುದು? ನಾನು ಮಲಗುವಾಗ ಯಾರೂ ಇಲ್ಲಿ ನಿಂತಂತಿರಲಿಲ್ಲ. ಯಾರಾಗಿರಬಹುದು? ಇರಲಿ. ಈಗ ತಿಳಿಯಿತು. ಮರ್ಕಟ ಮೊದಲೇ ಕಪ್ಪಿಯಲ್ಲವೇ ಚೇಷ್ಟೆ. ಆಹಾ, ತಾವಾರು ತಮ್ಮ ನಾಮಾಂಕಿತವೇನು? ಈ ರೀತಿ ಇಲ್ಲಿಗೆ ಬರಲು ಕಾರಣವೇನು? ಯಾವ ಕಾರ್ಯಕ್ಕಾಗಿ ಬಂದಿರುವೆ? ಅದೂ ಅಲ್ಲದೆ ನಾನು ಮಲಗಿ ನಿದ್ರಿಸುವಾಗ ನನ್ನ ನಿದ್ರೆಯನ್ನು ಭಂಗಪಡಿಸಲು ಕಾರಣವೇನು? ನಾನು ಶ್ರೀರಾಮ ದೂತನು. ಈ ಲಂಕಾ ನಗರವನ್ನು ನೋಡಿ ಆನಂದ ಪಡಲು ಬಂದಿರುವೆನು. ಅಪ್ಪಣೆ ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬಂದು ಬಿಡುತ್ತೇನೆ. ಆಹಾ, ಹಾಗೆ ಹೋಗಿ ಹೀಗೆ ಬಂದು ಬಿಡುವಿರೋ? ದೇವಾನು ದೇವತೆಗಳಿಗೆ ಅಸಾಧ್ಯವಾದ ಕಾರ್ಯ ತಮ್ಮಿಂದ ಸಾಧ್ಯವಾಗುವುದೇ? ದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ನನಗೆ ಮಾತ್ರ ಎಲ್ಲವೂ ಸಾಧ್ಯವೆಂದು ತಿಳಿ. ಪುರಪ್ರವೇಶ ಮಾಡಬೇಕಾದರೆ ನನ್ನ ಅಪ್ಪಣೆ ಇಲ್ಲದೆ ಯಾರೂ ಒಳಗೆ ಹೋಗುವಂತಿಲ್ಲ. ಕಾರಣ, ಸ್ವರ್ಣ ಲಂಕಾಧೀಶ್ವರ ರಾವಣನಿಂದ ಆಜ್ಞಾಪಿಸಲ್ಪಟ್ಟಿರುವ ಈ ಲಂಕೆಯ ದ್ವಾರಪಾಲಕಿ ಲಂಕಿಣಿ ನನ್ನ ಅಪ್ಪಣೆ ಇಲ್ಲದೆ ಒಂದು ಇರುವೆಯೂ ಸಹ ಒಳಗೆ ಹೋಗಲಾರದು. ಹಾಗಾದರೆ ನಾವಿಬ್ಬರು ಒಂದು ಪಂಥದ ಮೇಲೆ ಯುದ್ಧ ಮಾಡೋಣ. ಆಗಬಹುದು. ನೀನು ಸ್ತ್ರೀ, ನಾನು ಪುರುಷ. ನೀನು ಆಯುಧವನ್ನು ಹಿಡಿದಿರುವೆ, ನಾನು ನಿರಾಯುಧನು.
ಆದ್ದರಿಂದ ನೀನು ಮೊದಲು ನನಗೆ 3 ಪ್ರಹಾರಗಳನ್ನು ನೀಡು. ರಾಮಾನುಗ್ರಹದಿಂದ ನಾನು ಬದುಕುಳಿದರೆ ನಿನಗೆ ನಾನು ಒಂದು ಪ್ರಹಾರವನ್ನು ನೀಡುತ್ತೇನೆ. ನಾನು ಮೊದಲೇ ನಿಮಗೆ 3 ಮುಷ್ಟಿ ಪ್ರಹಾರಗಳನ್ನು ನೀಡಬೇಕು. ಹೌದು. ಬದುಕಿ ಉಳಿದರೆ ರೇ ಉಳಿದರಲ್ಲವೇ? ಕುಳಿತುಕೊಳ್ಳಿ. ನಾನು ಈ ದ್ವಾರಪಾಲಿಕೆಯ ಕೆಲಸವನ್ನು ಮಾಡಿ ಯಾರಿಗೂ ಪ್ರಹರಿಸಿಯೇ ಇರಲಿಲ್ಲ. ಇಂದು ಅವಕಾಶ ಚೆನ್ನಾಗಿಯೇ ಪ್ರಹರಿಸುವೆನು. ಜೈ ಜೈ ಶಾಂಭವಿ! ಜಯ ಜಯ ರಘುವೀರ ಸಮರ್ಥ. ನಾನೆಲ್ಲೋ ನಿದ್ರೆಯ ಮಂಪರಿನಲ್ಲಿ ಸರಿಯಾಗಿ ಪ್ರಹರಿಸಿಲ್ಲವೆಂದು ತೋರುತ್ತಿರುವುದು. ಇರಲಿ, ಇನ್ನೂ 2 ಪ್ರಹಾರಗಳಿರುವುದು ತಿಳಿಯಿತೆ. ಜೈ ಜೈ ಲಂಕಾಧೀಶ್ವರ! ಜಯ ಜಯ ರಘುವೀರ ಸಮರ್ಥ. ಭಲೆ ಭಲೆ ಮರ್ಕಟ. ಈ ಮರ್ಕಟವು ಬಹಳ ಪ್ರಭಾವಶಾಲಿ ಹಾಗೂ ಪರಾಕ್ರಮಶಾಲಿ ಎಂದು ತೋರುತ್ತಿರುವುದು. ಇರಲಿ, ಈ ಸಾರಿ ಖಂಡಿತವಾಗಿ ಉಳಿಸುವುದಿಲ್ಲ. ಜೈ ಜೈ ರಾವಣೇಶ್ವರ! ಜಯ ಜಯ ರಘುವೀರ ಸಮರ್ಥ. ಪುರಪ್ರವೇಶ ಮಾಡಬಹುದು. ಕುಳಿತುಕೊಳ್ಳಬೇಕು. ಪ್ರಹರಿಸಲೇಬೇಕೆ? ಪ್ರಹರಿಸಲೇಬೇಕು. ಆಗಬಹುದು. ನಿನ್ನಿಷ್ಟ ದೇವರನ್ನು ಸ್ಮರಿಸಿಕೋ. ನೆನ್ನೆನೆ ನೆನೆಸ್ಕೊಂಡಿದ್ದೀನಿ. ಜಯ ಜಯ ರಘುವೀರ ಸಮರ್ಥ. ಮಾರುತಿ, ಅಂದು ಪಿತಾಮಹನೇ ಹೇಳಿದನು, ಎಂದು ವಾನರ ವೀರನೋರ್ವನಿಂದ ನೀನು ಪರಾಜಿತಳಾಗುವೆಯೋ ಅಂದಿಗೆ ಲಂಕಾಪಟ್ಟಣದ ಅವನತಿ ಎಂದು ರಾವಣನಿಗೆ ಅಪಜಯವೆಂದು ಅದು ಇಂದಿಗೆ ನಿಜವಾಯಿತು. ನಾನು ಈತನ ಕೈಗೆ ಸೆರೆಸಿ ಬಂದು ಈ ಕಾರ್ಯವನ್ನು ನಿರ್ವಹಿಸುತ್ತಿದ್ದೆ. ಇಂದಿಗೆ ನನಗೆ ಮುಕ್ತಿ ದೊರೆಯಿತು. ನಾನು ನನ್ನ ಲೋಕಕ್ಕೆ ಹೋಗೋಣ. ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ನಿರಾತಂಕವಾಗಿ ರಾಮ ಕಾರ್ಯವನ್ನು ಸಾಧಿಸುವ ಮಾರುತಿ, ಈ ನನ್ನ ದೇಹವನ್ನು ಅಲ್ಲಿ ಕಾಣುವ ಸಮುದ್ರಕ್ಕೆ ತಳ್ಳಿಬಿಡು. ರಾಮ ರಾಮ ರಾಮಚಂದ್ರ ಒಡೆಯ ನವಧಿಯು ಮುಗಿಯಲಿ ಒಡೆಯ ನವಧಿಯು ಮುಗಿಯಲಿಗೆ ತಡೆಯಲಾರೆ ಶೋಕವ. ರಾಮಚಂದ್ರ ಒಡೆಯ ನವಧಿಯು ಮುಗಿಯಲಿಗೆ ತಡೆಯಲಾರೆ ಶೋಕವ. ಜಡ ಜಗ
ಹಾ ರಾಮಚಂದ್ರ, ಎಲ್ಲಿ ಶೋಧಿಸಲಿ? ಪುರದ ನಾನಾ ಭಾಗಗಳಲ್ಲಿ ಅಲ್ಲದೆ ನಾನಾ ಭವನಗಳಲ್ಲಿ ಹುಡುಕಿದರು, ಮಾತೆಯವರ ದರ್ಶನವಾಗಲಿಲ್ಲ. ಇರಲಿ, ಇನ್ನು ಮುಂದೆ ಹೋಗಿ ನೋಡುವೆನು. ಇದೇನು ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದೆನಲ್ಲ. ಇಲ್ಲಿಯಾದರೂ ಅನೇಕ ಜನ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರದ ಅರಿವಿಲ್ಲದೆ ಮಲಗಿರುವರು. ಇಲ್ಲಿ ಏನಾದರೂ ಮಾತೆಯವರು ಇರಬಹುದೇ? ಇರಲಿ, ಹುಡುಕಿ ನೋಡುವೆನು. ಆಹಾ ಆಹಾ ಆಹಾ, ಮಾತೆಯವರು ಸಿಕ್ಕಿದರು. ಜಗನ್ಮಾತೆಯ ದರ್ಶನವಾಯಿತು. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ಧೌತತ್ವವು ಸಾರ್ಥಕವಾಯಿತು. ಇರಲಿ ಇರಲಿ, ಮತ್ತೊಂದು ಸಾರಿ ಮಾತೆಯವರ ದರ್ಶನ ಮಾಡಿಕೊಂಡು ನಂತರ ಹೋಗುತ್ತೇನೆ. ಹಾ ರಾಮಚಂದ್ರ, ಹಾ ಇದೇನೋ ಮೋಸಕಾರ್ಯ, ಅದುರೇ ದುರ್ದೈವವೇ. ಹಾ ರಾಮಚಂದ್ರ, ಹಾ ಇದೇನೋ ಮೋಸಕಾರ್ಯ, ಅದುರೇ ದುರ್ದೈವವೇ. ರಾಮಚಂದ್ರ, ಹಾ ಇದೇನೋ ಮೋಸಕಾರ್ಯ, ಅದುರೇ ದುರ್ದೈವವೇ.
ಹಾಯಿದೇನು ಮೋಸ ಕಾರ್ಯ ಆದುದೇದು ದೈವವೇ ರಾಮ ರಾಮ ಹಾ ರಾಮಚಂದ್ರ, ನಾನೇನು ಅಪರಾಧ ಮಾಡಿದ ಸ್ವಾಮಿ? ಇಂತಹ ದೃಶ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳುಹಿಸಿದೆಯಾ? ತ್ರಿಲೋಕ ಪಾವನೆಯಾದ ಸೀತಾ ಮಾತೆಯು ಈ ದುರುಳನ ಪಕ್ಕದಲ್ಲಿ ಮಲಗಿರುವಳಲ್ಲ ಅಮ್ಮ. ಶ್ರೀರಾಮಚಂದ್ರನ ಧರ್ಮಪತ್ನಿ ಎಂದೆನಿಸಿದ ನೀನು ಈ ದುರನ ಪಕ್ಕದಲ್ಲಿ ಮಲಗಿರುವಳಲ್ಲ ಅಮ್ಮ. ನಿನ್ನಂತಹವರ ಪಾಡೇ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ಕಾಣು. ರಾಮಚಂದ್ರ, ಈ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದು. ಏನು ಮಾಡಲಿ, ಹೀಗೇನು ಮಾಡಲಿ? ಇವರನ್ನು ಒಂದೇ ಏಟಿಗೆ ಸದೆ ಪಡೆಯಲಿ. ಇಲ್ಲ ಇಲ್ಲ, ರಾಮಾಜ್ಞೆಯು ನನಗಿಲ್ಲ, ರಾಮಾಜ್ಞೆಯು ನನಗಿಲ್ಲ. ಇದೇನು ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವೆ? ಶ್ರೀರಾಮಚಂದ್ರನು ಮಾತೆಯವರ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡು ಎಂದು ಹೇಳಿದ್ದರು. ಅವುಗಳನ್ನು ನೋಡದೆ ಅರಿಯದೆ ಆಡಿದ ಮಾತುಗಳನ್ನು ಮನ್ನಿಸು ತಂದೆ, ಮನ್ನಿಸು. ಆಹಾ ಆಹಾ, ಪದ್ಮರೇಖೆಗಳೆಲ್ಲ ಪಾದಗಳ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ. ರಾಮ ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ. ಸೀತೆ ಇವಳಲ್ಲ, ಭುಜಾತ ಇವಳಲ್ಲ. ರಾಮ ರಾಮ ರಾಮಚಂದ್ರ ರಾಘವ ರಾಮ. ಪಟ್ಟಣವನ್ನೆಲ್ಲವ ಸುತ್ತಿದೆ ನಲ್ಲದೆ ರಾಮಚಂದ್ರ. ಪಟ್ಟಣವನ್ನೆಲ್ಲವ ಸುತ್ತಿದೆ ನಲ್ಲದೆ, ಚಿತ್ರದರ ಮನೆಯ ಧರಿಸಿದೆ ನಾನು. ಚಿತ್ರದರ ಮನೆಯ ಧರಿಸಿದೆ ನಾನು.
ಅರಮನೆಯ ಚರಿಸಿದೆ ನಾನು, ಸಂಚರಿಸಿದೆ ನಾನು, ಸೀತೆಯ ಕಾಣುವ ಪ್ರೀತಿಯುರವುಳು ಮಾತೆಯ ಪಾದವ ನಾನೆಂದು ಕಾಣೆನು, ಸೀತೆಯ ಕಾಣುವ ಪ್ರೀತಿಯುರವುಳು ರಾಮ. ಹಾ ರಾಮಚಂದ್ರ, ಎಲ್ಲಿ ಹುಡುಕಿದರೂ ಮಾತೆಯವರ ದರ್ಶನವಾಗಲಿಲ್ಲ. ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿತು. 1 ಮಾಸದ ಅವಧಿಯೊಳಗಾಗಿ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರುವುದಾಗಿ ಬಂದ ನಾನು ಈಗ ರಿಕ್ತ ಹಸ್ತದಿಂದ ಹಿಂದಿರುಗಿದರೆ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಮಾತೆಯವರು ಸಿಗಲಿಲ್ಲವೆಂದು ಹೇಳಿದರೆ ಶ್ರೀರಾಮಚಂದ್ರನು ವಿರಹ ವೇದನೆಯಿಂದ ಪ್ರಾಯೋಪವೇಶ ಮಾಡಿಕೊಳ್ಳುವನು. ಇಷ್ಟಾದರೆ ಇನ್ನು ಲಕ್ಷ್ಮಣ ಸ್ವಾಮಿಯು ಜೀವಿಸುವರು. ಈ ಘೋರ ಸಂಗತಿಯು ಅಯೋಧ್ಯೆಗೆ ತಿಳಿದರೆ ಅವರೆಲ್ಲರೂ ಪ್ರಾಣತ್ಯಾಗ ಮಾಡುವರು. ನಾನೊಬ್ಬನು ರಿಕ್ತ ಹಸ್ತದಿಂದ ಹಿಂದಿರುಗಿದರೆ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಗುವುದು. ಏನು ಮಾಡಲಿ, ಹೀಗೇನು ಮಾಡಲಿ, ಮಾಡುವುದಿನ್ನೇನು? ಲಂಕಾ ನಗರವನ್ನು ಒಳಗೊಂಡ ಈ ತ್ರಿಕುಟಾಚಲ ಪರ್ವತವನ್ನು ಈ ನನ್ನ ಲಾಂಗೋಲನದಿಂದ ಭೇದಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿಡುವೆನು. ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ, ಅಶೋಕವನಕ್ಕೆ ಹೋಗು, ಮಾತೆಯವರ ದರ್ಶನವಾಗುವುದು. ಧನ್ಯೋಸ್ಮಿ, ಧನ್ಯೋಸ್ಮಿ. ಜೈ ಜೈ ರಘುವೀರ ಸಮರ್ಥ. ರಾಜಮಾರ್ತಾಂಡ ದಾನವ ಕುಲ ಶ್ರೇಷ್ಠ ರಾವಣ ಸಾರ್ವಭೌಮ ಕೈಪರ. ಅಕರಾಕ್ಷ ಪ್ರಭು, ನನ್ನ ಆಜ್ಞೆ ಆಗುವ ತನಕ ನೀನು ಇಲ್ಲಿಗೆ ಬರಬಾರದು. ಆಜ್ಞೆ ಪ್ರಭು. ತಿಳಿಯಿತೆ? ಸಹಿಬೆನೆ ಪರಿತಾಪ ದುಪಾಟಲವ್ವ, ಸಹಿಬೆನೆ ಪರಿತಾಪ ದುಪಟಲವ್ವ, ಬಾರೆ ನೀರು ತೋರೆ ಚತುರೆ ಬಾರೆ ನೀರು ತೋರೆ ಚತುರೆ, ಸಹಿಬೆನೆ ಪರಿತಾಪ ದುಪಟಲವ್ವ. ರೂಪವಂತಳ ನಾಂ ನೋಡುತ್ತಲೇ ಅದಾವ ರೂಪವಂತಳ ನಾಂ ನೋಡುತ್ತಲೇ ಸಲ್ಲಾಪವ ಪಂದಳು ತಾಪವೆಂತಿದು, ಸಲ್ಲಾಪವ ಪಂದಳು ತಾಪವೆಂತಿದು, ಸಹಿಬೆನೆ ಪರಿತಾಪ ದುಪಟಲವ್ವ. ರಾಗದ ಭೋಗದ ಸೊಬಗಿದು ಯಾರದ, ರಾಗದ ಭೋಗದ ಸೊಬಗಿದು ಯಾರದ, ರಾಗದ ಭೋಗದ ಸೊಬಗಿದು ಯಾರದ, ರಾಗದ ಭೋಗದ ಸೊಬಗಿನ ಯಾರದ, ರಾಗದ ಭೋಗದ ಸೊಬಗಿನ ಯಾರದ, ಪೂಗಳು ತಾರಿದ ಮಾನಸಕ್ಕೆ, ಪೂ
ಮಾರವೀರ ತೋರ ಚತುರ ಮಾರವೀರ ತೋರ ಚತುರ ಸಾಯಿ ಬೆಲೆ ಪರಿತಾಪ ದುಪಟಳವ ದುಪಟಳವ ನೀ ದುಪಟಳವ ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿ ಇದ್ದರು ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸತೂಲಿಕಾ ತಲ್ಪದೋಳು ಪವಳಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆಯಲ್ಲ ಈ ನನ್ನ ಮನ. ಇದಕ್ಕೆ ಕಾರಣ ಆ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನ್ನಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಹರಿಯುವುದನಾಗಿ ಬಿಟ್ಟಿದ್ದೇನೆ. ಹೀಗೇನು ಮಾಡಲಿ ಆಗೇನು ಭಯಂಕರಿಸಲೇ. ಛೇ, ಎಂತಹ ನೀಚ ಕೃತ್ಯ. ಸುಮ್ಮನಿರಲೇ. ದಯಿಸುತ್ತಿದೆ ಪ್ರೀತಿ, ಅದಾವ ಪ್ರೀತಿ ಅದಾವ ಮೋಹ. ಏನಾದರೂ ಸರಿ, ನನ್ನ ಗುರಿ ಸಾಧಿಸಲೇಬೇಕು. ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಕೊಂದು ನನ್ನ ಮನಸ್ಸಿನ ಕಾತರ ನಿವಾರಣೆ ಮಾಡಿಕೊಳ್ಳುವೆನು. ಹೇ ಸೀತೆ, ಹೇ ಜಗನ್ಮಾತೆ, ನೀನೇ ನನ್ನ ಮೋಕ್ಷದಾತೆ.